ಹಲೋ ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ತಮಗೆಲ್ಲರಿಗೂ ಸ್ವಾಗತ. ಫ್ರೆಂಡ್ಸ್, ನಾಯಿಗಳಲ್ಲಿ ರೇಬಿಸ್ ನಂತರ ಬರುವಂತಹ ಅತ್ಯಂತ ಅಪಾಯಕಾರಿಯಾದಂತಹ ಕಾಯಿಲೆ ಅಂದರೆ ಅದು ಪಾರ್ವೋ ವೈರಸ್. ಇತ್ತೀಚೆಗೆ ಅನೇಕ ಜನ ಈ ಕಾಯಿಲೆ ಬಗ್ಗೆ ಮೆಸೇಜ್ ಮಾಡ್ತಿದ್ರು ಅಥವಾ ಕಮೆಂಟ್ನ ಮಾಡ್ತಿದ್ರು. ಹಾಗಾಗಿ ಈ ಕಾಯಿಲೆ ಬಗ್ಗೆ ತಿಳಿಸೋಣ ಅಂತ ಹೇಳ್ಬಿಟ್ಟು ಇವತ್ತಿನ ವಿಡಿಯೋನ ಮಾಡ್ತಾ ಇದ್ದೀನಿ. ಒಂದು ವೇಳೆ ನೀವೇನಾದರೂ ನಿಮ್ಮ ಮನೆಯಲ್ಲಿ ನಾಯಿ ಸಾಕಿದ್ರೆ ಅಂತ ಹೇಳಿದ್ರೆ ಮಿಸ್ ಮಾಡಿದೆ ಈ ವಿಡಿಯೋನ ನೋಡಿ. ಈ ವಿಡಿಯೋದಲ್ಲಿ ಪಾರ್ವೋ ವೈರಸ್ ಹೇಗೆ ಬರುತ್ತೆ, ಈ ಕಾಯಿಲೆ ಲಕ್ಷಣಗಳು ಏನಿರುತ್ತೆ, ಹಾಗೆ ಈ ಕಾಯಿಲೆ ಬಂತು ಅಂತ ಹೇಳಿದ್ರೆ ಟ್ರೀಟ್ಮೆಂಟ್ನ ಹೇಗೆ ಕೊಡಬೇಕು, ಹಾಗೆ ಈ ಕಾಯಿಲೆ ಬರಬಾರ್ದು ಅಂತ ಹೇಳಿದ್ರೆ ಏನು ಮಾಡಬೇಕು, ಇದ್ರ ಬಗ್ಗೆ ಎಲ್ಲ ಸಂಪೂರ್ಣವಾಗಿ ವಿಡಿಯೋದಲ್ಲಿ ತಿಳಿಸ್ತೀನಿ. ವಿಡಿಯೋನ ಶುರು ಮಾಡೋಣ. ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಫ್ರೆಂಡ್ಸ್, ನಿಮಗೆಲ್ಲ ಕೊರೋನಾ ವೈರಸ್ ಬಗ್ಗೆ ಗೊತ್ತೇ ಇದೆ, ಇದು ಎಷ್ಟು ಅಪಾಯಕಾರಿ ಅಂತ ಹೇಳಿ. ಈ ಕಾಯಿಲೆ ಒಬ್ಬರಿಂದ ಒಬ್ಬರಿಗೆ ಸುಲಭವಾಗಿ ಹರಡುತ್ತೆ. ಹಾಗೆ ಇದು ಗಾಳಿ ಮೂಲಕ ನಮ್ಮ ದೇಹವನ್ನು ಸೇರಿ ಅದರ ಪ್ರಭಾವವನ್ನು ಬೀರುತ್ತೆ. ಹಾಗೆ ಈ ನಾಯಿಗಳಲ್ಲೂ ಕೂಡ ಈ ಪಾರ್ವೋ ವೈರಸ್ ಏನಿದೆ ಇದು ಬಂದು ಒಂದು ನಾಯಿಯಿಂದ ಮತ್ತೊಂದು ನಾಯಿಗೆ ಸುಲಭವಾಗಿ ಹರಡುತ್ತೆ. ಈಗ ರೇಬಿಸ್ ಕಾಯಿಲೆ ಐತೆ ಅಂತ ಹೇಳಿದ್ರೆ ಹುಚ್ಚು ಹಿಡಿದಿರುವಂಥ ನಾಯಿ ಬಂದು ಚೆನ್ನಾಗಿ ಆರೋಗ್ಯವಾಗಿರುವಂತಹ ನಾಯಿಗೆ ಕಚ್ಚಿದ್ರೆ ಮಾತ್ರ ಆ ನಾಯಿಗೆ ಹುಚ್ಚು ಹಿಡಿಯುವಂಥದ್ದು. ಆದರೆ ಪಾರ್ವೋ ವೈರಸ್ ಹಾಗೆ ಅಲ್ಲ. ಈಗ ಪಾರ್ವೋ ವೈರಸ್ ಬಂದಿರುವಂತಹ ಪ್ಲೇಸ್ನಲ್ಲಿ ಆರೋಗ್ಯವಾಗಿರುವಂತಹ ಡಾಗ್ ಇತ್ತು ಅಂತ ಹೇಳಿದ್ರೆ ಆ ಡಾಗಿಗೆ ಈ ಕಾಯಿಲೆ ಬರುತ್ತೆ. ಅಥವಾ ನೀವು ವಾಕಿಂಗ್ಗೆ ಕರ್ಕೊಂಡು ಹೋಗಿರುವಂಥ ಪ್ಲೇಸ್ನಲ್ಲಿ ಪಾರ್ವೋ ವೈರಸ್ ಬಂದಿರುವಂಥ ಡಾಗ್ ಏನಾದರೂ ಓಡಾಡಿತ್ತು ಅಂತ ಹೇಳಿದ್ರೆ ಹಾಗೂ ಕೂಡ ಪಾರ್ವೋ ವೈರಸ್ ಬರುತ್ತೆ. ಹಾಗೆ ಒಂದು ವೇಳೆ ನೀವು ಬೇರೆ ಪ್ಲೇಸ್ಗೆ ವಿಸಿಟ್ ಮಾಡಿರ್ತೀರಾ, ಅಲ್ಲಿ ಯಾವ್ದಾದ್ರು ಡಾಗಿಗೆ ಪಾರ್ವೋ ವೈರಸ್ ಬಂದಿರುತ್ತೆ, ಆ ಡಾಗ್ನ ಟಚ್ ಮಾಡ್ತೀರಾ ಅಥವಾ ಆ ಪ್ಲೇಸ್ನಲ್ಲಿ ನೀವು ಓಡಾಡ್ತೀರಾ, ಆಗ ನಿಮ್ಮ ಸ್ಲಿಪ್ಪರ್ ಮೂಲಕ ಅಥವಾ ನಿಮ್ಮ ನಾಯಿನ ಮುಟ್ಟಿರ್ತೀರಲ್ಲ ನಿಮ್ಮ ಕೈ ಮೂಲಕ ಕೂಡ ನಿಮ್ಮ ಡಾಗಿಗೆ ಬರುವಂಥ ಚಾನ್ಸಸ್ ಇರುತ್ತೆ. ನೀವು ಬಂದು ಡಾಗ್ನ ಮುಟ್ಟಿದಾಗ ಆ ಕಾಯಿಲೆ ಬಂದು ನಿಮ್ಮ ಡಾಗ್ ಕೂಡ ಬರಬಹುದು. ಈಗ ಈ ಕಾಯಿಲೆ ಬಂತು ಅಂತ ಹೇಳಿದ್ರೆ ಯಾವ ಲಕ್ಷಣ ಇರುತ್ತೆ ಅಂತ ನೋಡೋದಾದರೆ, ಒಂದು ವೇಳೆ ನಿಮ್ಮ ಡಾಗಿಗೆ ಪಾರ್ವೋ ವೈರಸ್ ಬಂತು ಅಂತ ಹೇಳಿದ್ರೆ ಮೊದಲಿಗೆ ವಾಮಿಟ್ ಹಾಗೆ ಲೂಸ್ ಮೋಷನ್ನಿಂದ ಸ್ಟಾರ್ಟ್ ಆಗುತ್ತೆ. ಹಾಗೆ ಲೂಸ್ ಮೋಷನ್ ಬಂದು ತುಂಬ ಬ್ಯಾಡ್ ಸ್ಮೆಲ್ ಇರುತ್ತೆ. ಡಾಗ್ ಬಂದು ತುಂಬಾ ಡಲ್ ಆಗುತ್ತೆ. ಹಾಗೆ ಫುಡ್ ತಿನ್ನೋದನ್ನೇ ಸ್ಟಾಪ್ ಮಾಡಿಬಿಡುತ್ತೆ. ಜೊತೆಗೆ ಡಾಗ್ ಬಂದು ಪದೇ ಪದೇ ಲೂಸ್ ಮೋಷನ್ ಹಾಗೆ ವಾಮಿಟ್ನ ಮಾಡೋದಕ್ಕೆ ಸ್ಟಾರ್ಟ್ ಮಾಡುತ್ತೆ. ಸ್ಟಾರ್ಟಿಂಗ್ನಲ್ಲಿ ನಾರ್ಮಲ್ ಆಗಿ ಲೂಸ್ ಮೋಷನ್ ಆಗ್ತಾ ಇರುತ್ತೆ. ನೆಕ್ಸ್ಟು ಪಿಂಕ್ ಕಲರ್ಗೆ ಇದು ಟರ್ನ್ ಆಗುತ್ತೆ. ನೆಕ್ಸ್ಟ್ 1 or 2 ಡೇಸ್ನಲ್ಲಿ ಇದು ಬ್ಲಡ್ ಮೋಷನ್ ಹಾಗೆ ಬ್ಲಡ್ ವಾಮಿಟ್ ಕೂಡ ಮಾಡೋದಕ್ಕೆ ಸ್ಟಾರ್ಟ್ ಮಾಡುತ್ತೆ. ಹಾಗೆ ಡಾಗ್ ಬಂದು ತುಂಬಾ ವೀಕ್ ಆಗುತ್ತೆ. ಇದಕ್ಕೆ ವಾಕ್ ಮಾಡೋದು ಕೂಡ ಸಾಧ್ಯ ಆಗಲ್ಲ, ಅಷ್ಟು ವೀಕ್ ಆಗುತ್ತೆ. ಜೊತೆಗೆ ಸಣ್ಣ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಹಾಗೆ ಡಾಗ್ ಬಾಡಿನಲ್ಲಿ ಬ್ಲಡ್ ಕೂಡ ಕಡಿಮೆ ಆಗ್ತಾ ಬರುತ್ತೆ. ಒಂದು ವೇಳೆ ನಿಮ್ಮ ಡಾಗ್ ಬಂದು ಲೂಸ್ ಮೋಷನ್ನ ಮಾಡ್ತಿದೆ ಅಥವಾ ವಾಮಿಟ್ನ ಮಾಡ್ತಾ ಇದೆ ಅಂತ ಹೇಳಿದ್ರೆ ತಕ್ಷಣ ನೀವು ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗಬೇಕಾಗುತ್ತೆ. ತುಂಬ ಜನ ಮೆಸೇಜ್ ಮಾಡ್ತಾ ಇರ್ತೀರಾ, ನಮ್ಮ ಡಾಗ್ ಬಂದು ವಾಮಿಟ್ ಮಾಡ್ತಾಯಿದೆ ಅಥವಾ ಲೂಸ್ ಮೋಷನ್ ಮಾಡ್ತಾಯಿದೆ, ಇದಕ್ಕೆ ಟ್ರೀಟ್ಮೆಂಟ್ ಏನು ಕೊಡಬೇಕು, ಮನೆಯಲ್ಲೇ ಏನಾದ್ರು ಟ್ರೀಟ್ಮೆಂಟ್ ಇದ್ದರೆ ಹೇಳಿ ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತೀರಾ. ಈ ಕಾಯಿಲೆಗೆ ಮನೆಯಲ್ಲಿ ನಾವು ಟ್ರೀಟ್ಮೆಂಟ್ನ ಕೊಡೋದಕ್ಕೆ ಆಗೋದಿಲ್ಲ. ಲೂಸ್ ಮೋಷನ್ ಹಾಗೆ ವಾಮಿಟ್ ಆಗ್ತಾ ಇದೆ ಅಂತ ಹೇಳಿದ್ರೆ ನೀವು ಹಾಸ್ಪಿಟಲ್ಗೆ ತಕ್ಷಣವೇ ತೊಗೊಂಡು ಹೋಗಬೇಕಾಗುತ್ತೆ. ಇದಕ್ಕೆ ಡಾಕ್ಟರ್ ಅಷ್ಟೇ ಟ್ರೀಟ್ಮೆಂಟ್ ಕೊಡೋಕ್ಕೆ ಸಾಧ್ಯ. ಈ ಕಾಯಿಲೆಗೆ ಬಂದು ಟ್ರೀಟ್ಮೆಂಟ್ ಅಂತ ಹೇಳಿದ್ರೆ ಆ್ಯಂಟಿಬಯೋಟಿಕ್ ಇಂಜೆಕ್ಷನ್ನ ಕೊಡಬೇಕಾಗುತ್ತೆ. ಹಾಗೆ ಡ್ರಿಪ್ಸ್ನ ಹಾಕಬೇಕಾಗುತ್ತೆ. ಡ್ರಿಪ್ಸ್ನಲ್ಲಿ 3 ಟೈಪ್ಸ್ ಡ್ರಿಪ್ಸ್ ಬರುತ್ತೆ, ಇದನ್ನು ಕೊಡಬೇಕಾಗುತ್ತೆ. ಜೊತೆಗೆ ಆ್ಯಂಟಿಬಯೋಟಿಕ್ ಇಂಜೆಕ್ಷನ್ಗಳನ್ನ ಡಾಕ್ಟರ್ ಬಂದು ಕೊಡ್ತಾರೆ. ಕೆಲವೊಬ್ಬರು ಡಾಕ್ಟರ್ಗಳು ಕೇವಲ ಇಂಜೆಕ್ಷನ್ನ ಕೊಟ್ಬಿಟ್ಟು ಸರಿಯಾಗುತ್ತೆ ಅಂತ ಹೇಳ್ಬಿಟ್ಟು ಕಳಿಸ್ತಾರೆ. ಒಂದು ವೇಳೆ ನಿಮ್ಮ ಡಾಗ್ ಬಂದು 1 ಅಥವಾ 2 ದಿನದಿಂದ ಊಟ ಮಾಡಿಲ್ಲ, ಹಾಗೆ ಲೂಸ್ ಮೋಷನ್ ವಾಮಿಟಿಂಗ್ ಆಗ್ತಾ ಇದೆ ಅಂತ ಹೇಳಿದ್ರೆ ನೀವು ಖಂಡಿತವಾಗಿ ಡ್ರಿಪ್ಸ್ ಹಾಕಿಸಲೇಬೇಕಾಗುತ್ತೆ. ಒಂದು ವೇಳೆ ನೀವು ಡ್ರಿಪ್ಸ್ನ ಹಾಕಿಸಿಲ್ಲ ಅಂತ ಹೇಳಿದ್ರೆ 1 ಅಥವಾ 2 ದಿನದಲ್ಲಿ ಡಾಗ್ ಬಂದು ಡೆತ್ ಆಗುವಂಥ ಚಾನ್ಸ್ ಇರುತ್ತೆ. ಯಾಕೆ ಅಂತ ಹೇಳಿದ್ರೆ 1-2 ದಿನದಿಂದ ಡಾಗ್ ಬೇರೆ ಊಟ ಮಾಡಿರೋದಿಲ್ಲ, ಹಾಗೆ ಲೂಸ್ ಮೋಷನ್ ವಾಮಿಟಿಂಗ್ ಕೂಡ ಆಗ್ತಾ ಇರುತ್ತೆ. ಹಾಗಾಗಿ ಡಾಗ್ ಬಂದು ತುಂಬಾ ಸುಸ್ತಾಗಿರುತ್ತೆ. ಜೊತೆಗೆ ಡಾಗ್ ಬಾಡಿನಲ್ಲಿ ವಾಟರ್ ಇರೋದಿಲ್ಲ, ಫುಲ್ ಡಿಹೈಡ್ರೇಟ್ ಆಗಿರುತ್ತೆ. ಹಾಗಾಗಿ ನೀವು ಡ್ರಿಪ್ಸ್ ಹಾಕಿಸಲೇಬೇಕಾಗುತ್ತೆ. ಡ್ರಿಪ್ಸ್ ಹಾಕ್ಸಿದ್ರೆ ಡಾಗಿಗೆ ಬಂದು ಎನರ್ಜಿ ಸಿಗುತ್ತೆ. ಒಂದು ವೇಳೆ ನೀವು ಡ್ರಿಪ್ಸ್ನ ಹಾಕ್ಸಿಲ್ಲ ಅಂತ ಹೇಳಿದ್ರೆ ಡಾಗ್ ಬಂದು 100% ಡೆತ್ ಆಗುವಂಥ ಚಾನ್ಸ್ ಇರುತ್ತೆ. ಈ ಕಾಯಿಲೆ ಬಂದು ವ್ಯಾಕ್ಸಿನೇಷನ್ ಆಗಿಲ್ಲದೇ ಇರುವಂತಹ ನಾಯಿಗಳಲ್ಲಿ ಹೆಚ್ಚಾಗಿ ಬರುತ್ತೆ. ಒಂದು ವೇಳೆ ಪಪ್ಪಿಗಳಲ್ಲಿ ಏನಾರು ಈ ಕಾಯಿಲೆ ಬಂತು ಅಂತ ಹೇಳಿದ್ರೆ ಸೇವ್ ಮಾಡೋದು ತುಂಬಾ ಕಷ್ಟ. ಡೆತ್ ಆಗುವಂಥ ಚಾನ್ಸ್ ಬಂದು 90% ಇರುತ್ತೆ. 10% ಮಾತ್ರ ನಾವು ಸೇವ್ ಮಾಡುವಂತಹ ಚಾನ್ಸ್ ಇರುತ್ತೆ. ದೊಡ್ಡ ಡಾಗ್ಗಳು ಅಡಲ್ಟ್ ಡಾಗ್ ಆಯಿತು ಅಂತ ಹೇಳಿದ್ರೆ ಅವುಗಳಲ್ಲಿ ರೋಗ ನಿರೋಧಕ ಶಕ್ತಿ ಜಾಸ್ತಿ ಇರುತ್ತದೆ. ಹಾಗಾಗಿ ಅಡಲ್ಟ್ ಡಾಗ್ಗಳಿಗೆ ಈ ಕಾಯಿಲೆ ಏನಾರು ಬಂತು ಅಂತ ಹೇಳಿದ್ರೆ ಸೇವ್ ಆಗುವಂಥ ಚಾನ್ಸ್ ಬಂದು ತುಂಬ ಜಾಸ್ತಿ ಇರುತ್ತೆ. ಹಾಗಾದರೆ ಈ ಪಾರ್ವೋ ವೈರಸ್ ಬರಬಾರ್ದು ಅಂತ ಹೇಳಿದ್ರೆ ಏನು ಮಾಡಬೇಕು ಅಂತ ಹೇಳಿದ್ರೆ ಡಾಗ್ಗಳಿಗೆ ಈ ರೀತಿ ಕಾಯಿಲೆಗಳಿಂದ ರಕ್ಷಣೆ ಕೊಡೋದಕ್ಕೆ ವ್ಯಾಕ್ಸಿನ್ಗಳಿರುತ್ತೆ. ಈ ವ್ಯಾಕ್ಸಿನ್ನ ಸರಿಯಾದ ಸಮಯಕ್ಕೆ ಹಾಕಿಸಬೇಕು. ಆಗ ಈ ಕಾಯಿಲೆಗಳು ಬರುವಂತಹ ಚಾನ್ಸ್ ಏನಿರುತ್ತೆ ಇದು ಬಂದು ಕಡಿಮೆ ಆಗುತ್ತೆ. ವ್ಯಾಕ್ಸಿನ್ ಬಗ್ಗೆ ಮಾಹಿತಿ ಬೇಕು ಅಂತ ಹೇಳಿದ್ರೆ ಕಮೆಂಟ್ ಮಾಡಿ, ನೆಕ್ಸ್ಟ್ ವಿಡಿಯೋದಲ್ಲಿ ಇದರ ಬಗ್ಗೆ ವಿಡಿಯೋನ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಹಾಗಾದರೆ ವ್ಯಾಕ್ಸಿನ್ ಆಗಿರುವಂತಹ ನಾಯಿಗಳಲ್ಲಿ ಈ ಕಾಯಿಲೆ ಬರೋದಿಲ್ವಾ ಅಂತ ಕೇಳೋದಾದರೆ ವ್ಯಾಕ್ಸಿನ್ ಆಗಿರುವಂಥ ನಾಯಿಗಳಲ್ಲೂ ಕೂಡ ಈ ಕಾಯಿಲೆ ಬರುತ್ತೆ. ಕೆಲವು ಸಲ ವ್ಯಾಕ್ಸಿನ್ ಫೇಲು ಆಗಿರುತ್ತೆ. ಇನ್ನು ಕೆಲವೊಂದು ಸಲ ವ್ಯಾಕ್ಸಿನ್ಗಳ ಪ್ರೈಸ್ ಜಾಸ್ತಿ ಇರೋದ್ರಿಂದ ಲೋ ಕ್ವಾಲಿಟಿ ಇರುವಂತಹ ಕಡಿಮೆಗೆ ಸಿಗುವಂತಹ ವ್ಯಾಕ್ಸಿನ್ ಹಾಕ್ಸಿರ್ತೀವಿ. ಹಾಗಾಗಿ ಈ ಕಾಯಿಲೆ ಬರುವಂತಹ ಚಾನ್ಸ್ ಬಂದು ಜಾಸ್ತಿ ಇರುತ್ತೆ. ಹಾಗಾಗಿ ನೀವು ವ್ಯಾಕ್ಸಿನ್ ಹಾಕ್ಸುವಾಗ ಡಾಕ್ಟರ್ ಹತ್ರ ಯಾವುದು ಚೆನ್ನಾಗಿದೆ ಅಂತ ಕೇಳಿಬಿಟ್ಟು ವ್ಯಾಕ್ಸಿನ್ ಹಾಕಿಸಿ. ಹಾಗೆ ಕೋಲ್ಡ್ ಚೈನ್ನ ಚೆನ್ನಾಗಿ ಮೇಂಟೈನ್ ಮಾಡಿರಬೇಕು ಅಂಥ ವ್ಯಾಕ್ಸಿನ್ ಹಾಕಿಸಿ. ಕೋಲ್ಡ್ ಚೈನ್ನ ಕರೆಕ್ಟಾಗಿ ಮೇಂಟೈನ್ ಮಾಡಿಲ್ಲ ಅಂತ ಹೇಳಿದ್ರೆ ಆ ವ್ಯಾಕ್ಸಿನ್ ಬಂದು ಫೇಲ್ ಆಗುವಂಥ ಚಾನ್ಸ್ ಇರುತ್ತೆ.
ಹಾಗೆ ವ್ಯಾಕ್ಸಿನೇಷನ್ ಆಗಿಲ್ಲದೆ ಇರುವಂತಹ ಡಾಗ್ಗಳೇನಿದೆ, ಪಪ್ಪಿಗಳೇನಿದೆ, ಇದನ್ನು ಬಂದು ಹೊರಗಡೆ ತಿರುಗಾಡಿಸ್ಬೇಡಿ. ಎಲ್ಲ ವ್ಯಾಕ್ಸಿನೇಷನ್ ಕೂಡ ಕಂಪ್ಲೀಟ್ ಆದಮೇಲೆ ಅಷ್ಟೇ ನೀವು ಹೊರಗಡೆ ಕರ್ಕೊಂಡು ಹೋಗಿ. ಒಂದು ವ್ಯಾಕ್ಸಿನೇಷನ್ ಆಗಿದೆ, ಡಾಗಿಗೆ ಏನೂ ಆಗಲ್ಲ ಅಂತ ನೀವು ಹೊರಗಡೆ ತಿರುಗಾಡಿಸೋದಕ್ಕೆ ಹೋದರೆ ಅದಕ್ಕೆ ಕಾಯಿಲೆ ಬರುವಂಥ ಚಾನ್ಸ್ ಇರುತ್ತೆ. ಆಫ್ಟರ್ 3 ಮಂತ್ಸು ನೀವು ಹೊರಗಡೆ ತಿರುಗಾಡಿಸ್ಬೋದು, ಆದರೆ 3 ಮಂತ್ಸ್ ಒಳಗೆ ಎಲ್ಲ ವ್ಯಾಕ್ಸಿನೇಷನ್ ಬಂದು ಕಂಪ್ಲೀಟ್ ಆಗಿರಬೇಕು. ಹಾಗೆ ಕೆಲವೊಂದು ಸಲ ಬೇರೆಯವರ ಮನೆಗೆ ವಿಸಿಟ್ ಮಾಡಿರ್ತೀವಿ, ಅಲ್ಲಿ ಯಾವ್ದಾದ್ರು ಡಾಗ್ಗಳನ್ನ ಮುಟ್ಟೋದು ಈ ರೀತಿ ಏನಾದ್ರು ಮಾಡಿದ್ರಾ ಅಂತ ಹೇಳಿದ್ರೆ ನೀವು ಬಂದು ಮನೆಗೆ ಬಂದು ಸ್ನಾನ ಮಾಡಿಕೊಂಡು ನಿಮ್ಮ ಬಟ್ಟೆನ ಚೇಂಜ್ ಮಾಡಿ ಶೂ ಅಥವಾ ಸ್ಲಿಪ್ಪರ್ ಏನಿರುತ್ತೆ ಇದನ್ನು ಬಂದು ಡೆಟಾಲ್ ಅಥವಾ ಯಾವುದಾದ್ರೂ ಆ್ಯಂಟಿ ಬ್ಯಾಕ್ಟೀರಿಯಲ್ ಲಿಕ್ವಿಡ್ ಏನಿರುತ್ತೆ ಇದರಿಂದ ನಿಮ್ಮ ಶೂ ಅಥವಾ ಸ್ಲಿಪ್ಪರ್ನ ನೀಟಾಗಿ ಕ್ಲೀನ್ ಮಾಡಿಕೊಂಡು ವಾಶ್ ಮಾಡಿಕೊಂಡು ನೆಕ್ಸ್ಟು ನೀವು ನಿಮ್ಮ ಡಾಗ್ನ ಮುಟ್ಟಬೇಕಾಗುತ್ತೆ. ಯಾಕೆ ಅಂತ ಹೇಳಿದ್ರೆ ನೀವು ಹೋಗಿರುವಂಥ ಪ್ಲೇಸ್ನಲ್ಲಿ ಅಥವಾ ನೀವು ಮುಟ್ಟಿರುವಂಥ ನಾಯಿಗೆ ಪಾರ್ವೋ ಬಂದಿರ್ಬೋದು ಅಥವಾ ಬೇರೆ ವೈರಸ್ ಇದೆ ಅಂತ ಹೇಳಿದ್ರೆ ನಿಮ್ಮ ಕೈಗಳ ಮೂಲಕ ಅಥವಾ ನೀವು ಅಲ್ಲಿ ನಡೆದಾಡಿರೋದ್ರಿಂದ ನಿಮ್ಮ ಶೂ ಅಥವಾ ಚಪ್ಪಲಿಯ ಮೂಲಕ ಸಹ ವೈರಸ್ ಅಂಟಿಕೊಂಡು ಬರುವಂಥ ಚಾನ್ಸ್ ಇರುತ್ತೆ. ಹಾಗೆ ಈ ರೀತಿ ನೀವು ಮಾಡಬೇಕಾಗುತ್ತೆ. ಹಾಗೆ ಡಾಗ್ ಇರುವಂಥ ಪ್ಲೇಸ್ನಲ್ಲಿ ಸರಿಯಾಗಿ ಡೆಟಾಯಿಲ್ ಅಥವಾ ಯಾವುದಾದರೂ ಆ್ಯಂಟಿ ಬ್ಯಾಕ್ಟೀರಿಯಲ್ ಲಿಕ್ವಿಡ್ನ ಹಾಕಿ ನೀವು ವಾಶ್ ಮಾಡ್ತಾ ಇದ್ದರೆ ತುಂಬಾ ಒಳ್ಳೆಯದು. ಒಂದು ವೇಳೆ ನಿಮ್ಮ ಡಾಗ್ಗೆ ಪಾರೋ ವೈರಸ್ ಬಂದು ಸತ್ತು ಹೋಗಿದೆ ಅಂತ ಹೇಳಿದ್ರೆ ಸ್ವಲ್ಪ ದಿನಗಳವರೆಗೆ ಯಾವುದೇ ರೀತಿಯ ನಾಯಿನ ನಿಮ್ಮ ಮನೆಗೆ ತರಬೇಡಿ. ಹಾಗೆ ಪಾರೋ ವೈರಸ್ ಬಂದಿರುವಂತಹ ಡಾಗ್ನ ಯಾವುದೇ ವಸ್ತುವನ್ನು ಬೇರೆ ಡಾಗ್ಗಳಿಗೆ ಯೂಸ್ ಮಾಡಬೇಡಿ. ಒಂದು ಡಾಗಿಂದ ಮತ್ತೊಂದು ಡಾಗ್ಗೆ ತುಂಬ ಬೇಗವಾಗಿ ಈ ಕಾಯಿಲೆ ಹರಡುತ್ತೆ. ಕೆಲವು ಕೆನಲ್ಗಳಲ್ಲಿ ಒಂದು ನಾಯಿಗೆ ಕಾಯಿಲೆ ಬಂದು ಕೆನಲ್ನಲ್ಲಿ ಇರುವಂತಹ ಎಲ್ಲ ಡಾಗ್ಗಳು ಕೂಡ ಸತ್ತಿರುವಂತಹ ಉದಾಹರಣೆ ಕೂಡ ಇದೆ. ಒಂದು ವೇಳೆ ನಿಮ್ಮ ಡಾಗ್ಗೆ ಪಾರೋ ವೈರಸ್ ಬಂದಿದೆ ಅಂತ ಹೇಳಿದ್ರೆ ಬೇರೆ ಯಾವುದೇ ನಾಯಿಗಳನ್ನ ಅಥವಾ ಬೇರೆಯವರ ನಾಯಿಗಳನ್ನ ನೀವು ಮುಟ್ಟದೇ ಇರುವಂಥದ್ದು ತುಂಬಾ ಒಳ್ಳೆಯದು. ಒಂದು ವೇಳೆ ನಿಮ್ಮ ಡಾಗ್ ಬಂದು ನಾರ್ಮಲ್ ಆಗಿ ವಾಮಿಟ್ ಅಥವಾ ಲೂಸ್ ಮೋಷನ್ ಏನೋ ಮಾಡ್ತಿದೆ ಅಂತ ಹೇಳಿದ್ರೆ ತಕ್ಷಣವೇ ನೀವು ಹಾಸ್ಪಿಟಲ್ಗೆ ತೊಗೊಂಡೋಗ್ಬೇಕು. ಕೆಲವೊಬ್ಬರು ನಮಗೆ ಮೆಸೇಜ್ ಮಾಡ್ತಿರ್ತೀರಾ, ನಮ್ಮ ಡಾಗ್ ಬಂದು ವಾಮಿಟ್ ಮಾಡ್ತಿದೆ ಏನು ಮಾಡಬೇಕು ಅಥವಾ ಲೂಸ್ ಮೋಷನ್ ಮಾಡ್ತಿದೆ ಏನು ಮಾಡಬೇಕು ಅಂತ ಹೇಳಿ. ನಾರ್ಮಲ್ ಆಗಿ ಡೈಜೆಷನ್ ಕರೆಕ್ಟ್ ಆಗದಲ್ಲೇ ಲೂಸ್ ಮೋಷನ್ ಮಾಡಿದೆ ಅಥವಾ ವಾಮಿಟ್ ಮಾಡಿದೆ ಅಂತ ಹೇಳಿದ್ರೆ ಏನಾದರೂ ಅದಕ್ಕೆ ಮೆಡಿಷನ್ನ ನಾವು ಹೇಳ್ಬೋದು. ಬದಲಾಗಿ ಒಂದು ವೇಳೆ ಅದೇನಾದ್ರು ಪಾರವಾಗಿತ್ತು ಅಂತ ಹೇಳಿದ್ರೆ ಅದು ನೀವು ಸರಿಯಾದ ಸಮಯದಲ್ಲಿ ಟ್ರೀಟ್ಮೆಂಟ್ನ ಕೊಟ್ಟಿಲ್ಲ ಅಂತ ಹೇಳಿದ್ರೆ ಜಾಸ್ತಿ ಹೋಗುವಂತಹ ಚಾನ್ಸ್ ಇರುತ್ತೆ. ಹಾಗೆ ನೀವು ಕಾಯಿಲೆ ಸ್ಟಾರ್ಟ್ ಆಗಿದ ತಕ್ಷಣ ನೀವು ಡಾಕ್ಟರ್ ಹತ್ರ ತೊಗೊಂಡೋಗಿ ಅದು ಯಾವುದೇ ಕಾಯಿಲೆ ಆಗಿರ್ಬೋದು ನೀವು ಟ್ರೀಟ್ಮೆಂಟ್ನ ಕೊಡಿಸಿ. ನಾರ್ಮಲ್ ವಾಮಿಟೇ ಆಗಿದ್ರು ಕೂಡ ನೀವು ಟ್ರೀಟ್ಮೆಂಟ್ನ ಒಂದು ಕೊಡಿಸಿದ್ರೆ ಯಾವುದೇ ರೀತಿ ಸಮಸ್ಯೆ ಇರೋದಿಲ್ಲ. ಅದು ಒಂದು ವೇಳೆ ನೆಕ್ಸ್ಟ್ ಪಾರೋಗೆ ಏನಾರು ಟರ್ನ್ ಆಯಿತು ಅಂತ ಹೇಳಿದ್ರೆ ತುಂಬಾ ಸಮಸ್ಯೆಗಳನ್ನ ನೀವು ಫೇಸ್ ಮಾಡಬೇಕಾಗುತ್ತೆ. ನಾಯಿಗಳಿಗೆ ಒಂದು ವೇಳೆ ಏನಾರು ಕಾಯಿಲೆ ಏನಾರು ಬಂತು ಅಂತ ಹೇಳಿದ್ರೆ ಅವುಗಳನ್ನ ರಿಕವರಿ ಮಾಡೋದು, ಅವುಗಳನ್ನ ಉಳಿಸೋವಂಥದ್ದು ತುಂಬಾ ಕಷ್ಟ ಇರುತ್ತೆ. ಹಾಗಾಗಿ ಯಾವುದೇ ಕಾಯಿಲೆ ಇರ್ಬೋದು ನೀವು ಸ್ಟಾರ್ಟಿಂಗ್ ಡೇಸ್ನಲ್ಲೇ ಅದಕ್ಕೆ ಟ್ರೀಟ್ಮೆಂಟ್ ಕೊಡಿಸಿರೋದು ತುಂಬ ಒಳ್ಳೆಯದು. ನಾಳೆ ಮಾಡೋಣ ನಾಡಿದ್ದು ಮಾಡೋಣ ಅಂಥೇಳಿ ನೀವು ಸುಮ್ಮನಾದರೆ ಈಗ ಮನುಷ್ಯ ಕಾಯಿಲೆ ಬಂತು ಅಂತ ಹೇಳಿದ್ರೆ ನಾಳೆ ಹಾಸ್ಪಿಟಲ್ಗೆ ಹೋಗೋಣ ನಾಡಿದ್ದು ಹೋಗೋಣ ಅಂಥೇಳಿ ನೀವೇನೋ ಮಾಡ್ಬೋದು. ಬಟ್ ನಾಯಿಗಳ ವಿಷಯದಲ್ಲಿ ಆ ರೀತಿ ಅಲ್ಲ, ಅವತ್ತೇ ನೀವು ಟ್ರೀಟ್ಮೆಂಟ್ನ ಕೊಡಿಸ್ಬೇಕು. ಆ ತಕ್ಷಣವೇ ನೀವು ಟ್ರೀಟ್ಮೆಂಟ್ ಕೊಡಿಸಿದ್ರೆ ಅಷ್ಟೇ ಡಾಗ್ಗಳನ್ನ ನೀವು ಸೇವ್ ಮಾಡ್ಕೊಳ್ಳೋಕೆ ಸಾಧ್ಯ ಆಗುತ್ತೆ. ಇಲ್ಲ ಅಂತ ಹೇಳಿದ್ರೆ ನೀವು ಆ ಡಾಗ್ನ ಕಳ್ಕೊಬೇಕಾಗುತ್ತೆ. ಹಾಗೆ ಏನೇ ಕಾಯಿಲೆ ಬಂದರೂ ಕೂಡ ನೀವು ತಕ್ಷಣವೇ ನೀವು ಟ್ರೀಟ್ಮೆಂಟ್ನ ಕೊಡಬೇಕಾಗುತ್ತೆ. ಸೊ ನಾನು ಇಷ್ಟು ವರ್ಷ ಡಾಗು ಸಾಕಿರೋದ್ರಿಂದ ನನಗೆ ಬಂದಿರುವಂಥ ಅನುಭವದಲ್ಲಿ ಏನಾದರೂ ಕಾಯಿಲೆ ಬಂತು, ಏನಾದರೂ ವಾಮಿಟ್ ಮಾಡ್ತಿದೆ, ಲೂಸ್ ಮೋಷನ್ ಮಾಡ್ತಿದೆ ಅಥವಾ ಜ್ವರ ಬಂದಿದೆ, ಏನೇ ಸಮಸ್ಯೆ ಇದ್ರೂ ಕೂಡ ನೀವು ತಕ್ಷಣವೇ ಟ್ರೀಟ್ಮೆಂಟ್ನ ಕೊಡಬೇಕು. ಒಂದಿನ ಲೇಟ್ ಆಯಿತು 2 ದಿನ ಲೇಟ್ ಆಯಿತು ಅಂತ ಹೇಳಿದ್ರೆ ಕಾಯಿಲೆ ಬಂದು ತುಂಬಾ ಜಾಸ್ತಿ ಆಗೋಗ್ಬಿಡುತ್ತೆ, ಕೈ ಮೀರಿ ಹೋಗುತ್ತೆ. ಆಗ ನೀವು ಏನು ಮಾಡೋದಕ್ಕಾಗಲ್ಲ, ನೀವು ನಾಯಿನ ಕಳ್ಕೊಬೇಕಾಗುತ್ತೆ. ಹಾಗಾಗಿ ನಿಮ್ಮ ಡಾಗಿಗೆ ಏನಾದ್ರು ಸಮಸ್ಯೆ ಆಯಿತು ಅಂತ ಹೇಳಿದ್ರೆ ನಮಗಿಲ್ಲಿ ಮೆಸೇಜ್ ಮಾಡೋದು ಇನ್ಸ್ಟಾಗ್ರಾಮಲ್ಲಿ ಅಥವಾ ಕಮೆಂಟ್ ಮಾಡೋದನ್ನ ಬಿಟ್ಟು ಡಾಕ್ಟರ್ ಹತ್ರ ತೊಗೊಂಡೋಗಿ ಅದಕ್ಕೆ ಸರಿಯಾದ ಟ್ರೀಟ್ಮೆಂಟ್ನ ಕೊಡಿಸಿ. ನಾನು ಒಂದು ವೇಳೆ ಬ್ಯುಸಿ ಇದ್ದು ನಿಮ್ಮ ಮೆಸೇಜ್ನ ನೋಡೋಕ್ಕಾಗಿಲ್ಲ ಅಂತ ಹೇಳಿದ್ರೆ, ನಿಮಗೆ ರಿಪ್ಲೈ ಮಾಡೋದು ಲೇಟ್ ಆಯಿತು ಅಂತ ಹೇಳಿದ್ರೆ ನಿಮ್ಮ ಡಾಗ್ನ ನೀವು ಕಳ್ಕೊಬೇಕಾಗುತ್ತೆ. ಹಾಗಾಗಿ ತಕ್ಷಣವೇ ನೀವು ಡಾಕ್ಟರ್ಗೆ ತೋರಿಸೋದು ತುಂಬಾ ಒಳ್ಳೆಯದು. ಮೆಡಿಷನ್ಗೆ ಸಂಬಂಧಪಟ್ಟ ಹಾಗೆ ಯಾವುದೇ ರೀತಿ ಇನ್ಫಾರ್ಮೇಷನ್ಗಳನ್ನ ನಾವು ಕೊಡೋದಕ್ಕಾಗಲ್ಲ. ಏನಕ್ಕೆ ಅಂತ ಹೇಳಿದ್ರೆ ನಾವು ಯಾವುದೇ ರೀತಿ ವೆಟನರಿನ ಕಂಪ್ಲೀಟ್ ಮಾಡಿಲ್ಲ, ಹಾಗೆ ನಾವು ಡಾಕ್ಟರ್ ಕೂಡ ಅಲ್ಲ. ಸೊ ನಾರ್ಮಲಾಗಿ ಇನ್ಫಾರ್ಮೇಷನ್ನ ಕೊಡ್ಬೋದು ಈ ರೀತಿ ಮಾಡಿ ಅಂತ ಹೇಳ್ಬಿಟ್ಟು, ಬಟ್ ಟ್ರೀಟ್ಮೆಂಟ್ ಎಲ್ಲ ಡಾಕ್ಟರೇ ಮಾಡಬೇಕಾಗುತ್ತೆ. ಓಕೆ ಫ್ರೆಂಡ್ಸ್, ಇದು ಇವತ್ತಿನ ವಿಡಿಯೋದಿಂದ ನಿಮಗೆ ಇನ್ಫಾರ್ಮೇಷನ್ ಸಿಕ್ಕಿದೆ ಅಂತ ಅನ್ಕೊತೀನಿ. ಏನಾರೇ ಸಮಸ್ಯೆ ಆಯಿತು ಅಂತ ಹೇಳಿದ್ರೆ ತಕ್ಷಣ ನೀವು ಡಾಕ್ಟರ್ಗೆ ತೋರಿಸಿ. ಓಕೆ, ಇದಿಷ್ಟು ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಏನು ಮಾಡ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ.